ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಉಚಿತವಾಗಿ ವಿದ್ಯುತ್ ಪೂರೈಕೆ ಮಾಡುವ ಸರ್ಕಾರ ಇದೀಗ ಬಳ್ಳಾರಿಯ ಸರ್ಕಾರಿ ಶಾಲೆಗಳ ವಿದ್ಯುತ್ ಸಂಪರ್ಕವನ್ನೇ ಕಡಿತ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಏನು ಬಾಕಿ ಉಳಿಸಿಕೊಂಡಂತ ಆ ಬಿಲ್ಲನ್ನು ಪಾವತಿ ಮಾಡದೆ ಹೋದಂಥ ಸಂದರ್ಭದಲ್ಲಿ ಈಗ ಬಳ್ಳಾರಿಯ ಶಾಸ್ತ್ರಿ ನಗರದ ಸರ್ಕಾರಿ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಈಗ ಜೆಸ್ಕಾಂ ಅಧಿಕಾರಿಗಳು ಸಂಪೂರ್ಣವಾಗಿ ಕಡಿತ ಮಾಡಿರುವಂಥದ್ದು. ಹೀಗಾಗಿ ಮಕ್ಕಳು ಕೂಡ ಬಿರು ಬಿಸಿಲಿನಲ್ಲಿ ಈಗ ಏನು ಶಾಲೆಯಲ್ಲಿ ಕತ್ಲಲ್ಲಿ ಕುಳಿತು ಪಾಠ ಕೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿಜಕ್ಕೂ ಕೂಡ ಸರ್ಕಾರ ಈ ಮಟ್ಟಕ್ಕೆ ಹೋಯ್ತಾ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಗಳಂದ್ರಲ್ಲಿ ನೂರಾರು ಬಡ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಆ ಒಂದು ಮಕ್ಕಳಿಗೆ ಆಸರೆ ಆಗ್ಬೇಕಾದಂತ ಒಂದು ಶಾಲಾ ಕೊಠಡಿಗಳಲ್ಲಿ ಸಂಪೂರ್ಣವಾಗಿ ಈಗ ಕತ್ಲಿ ಕೂಡ ಆವರಿಸಿರುವಂಥದ್ದು. ಇದೇ ಒಂದು ಕತ್ತಲಿ ಅಂದ್ರೆ ಬೆಳಕಿಲ್ಲದ ಈಗ ಕತ್ಲೆಯಲ್ಲಿ ಶಿಕ್ಷಕರು ಕೂಡ ಈಗ ಪಾಠ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ನಿತ್ಯ ಏನು ಈ ಒಂದು ಶಾಲೆಯಲ್ಲಿ ಸುಮಾರು 8 ಕೊಠಡಿಗಳಿದಾವೆ. ಆ ಪೈಕಿ ನೂರಾರು ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಕನ್ನಡ ಶಾಲೆಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದಾರೆ ಇವರು ಬಡವ ವಿದ್ಯಾರ್ಥಿಗಳಾಗಿರುವಂಥದ್ದು. ಈ ಒಂದು ಶಾಲೆಗಳ ವಿದ್ಯುತ್ ಸಂಪರ್ಕವನ್ನ ಈಗ ಕಡಿತ ಮಾಡಿರುವಂಥದ್ದು. ಅಂದ್ರೆ ಕಳೆದ ವಾರವಷ್ಟೇ ಜೆಸ್ಕಾಂ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಆ ಒಂದು ನೋಟಿಸ್ ಅಂದ್ರೆ ವಿದ್ಯುತ್ ಪಾವತಿಯನ್ನ ಏನು ವಿದ್ಯುತ್ ಬಿಲ್ ಅನ್ನ ಬಾಕಿಯನ್ನ ಉಳಿಸ್ಕೊಂಡಿತ್ತು. ಆ ನಿಟ್ಟಿನಲ್ಲಿ ಈ ಒಂದು ಶಾಸ್ತ್ರಿನಗರದಲ್ಲಿ ಇರ್ತಕ್ಕಂಥ ಈ ಒಂದು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನೇಮಿತ ಗುಲ್ಬರ್ಗ ಈ ಒಂದು ಅಂದ್ರೆ ಜೆಸ್ಕಾಂ ಇಲಾಖೆಯಿಂದ ವಿದ್ಯುತ್ ಬಾಕಿ ಉಳಿಸಿಕೊಂಡಿರುವ ಪರಿಣಾಮವಾಗಿ ಈ ಒಂದು ವಿದ್ಯುತ್ ಸಂಪೂರ್ಣವಾಗಿ ಕಡಿತಗೊಳಿಸಿದ್ದೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೋಟಿಸ್ ಅನ್ನು ಅಂಟಿಸಿರುವಂಥದ್ದು. ಸುಮಾರು 27,000 ಬಿಲ್ ಅನ್ನ ಈ ಒಂದು ಶಾಲೆ ಏನು ಜೆಸ್ಕಾಂ ಇಲಾಖೆಗೆ ಬರ್ಸಬೇಕಾಗಿತ್ತು. ಹಾಗಾಗಿ ಈ ಒಂದು ಸಂಪೂರ್ಣವಾಗಿ ಈ ಶಾಲೆಗೆ ವಿದ್ಯುತ್ ಏನು ಪೂರೈಕೆ ಆಗ್ತಿತ್ತು ಅದನ್ನ ಸಂಪೂರ್ಣವಾಗಿ ಈಗ ಕಡಿತ ಮಾಡಿರುವಂಥದ್ದು. ಹೀಗಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗ ಕತ್ಲಲ್ಲಿ ಪಾಠ ಕೇಳುವಂತ ಒಂದು ವಾತಾವರಣ ಇದೆ. ಯಾಕಂದ್ರೆ ಬಳ್ಳಾರಿ ಅಂದ್ರೆ ಅದು ಸಾಕಷ್ಟು ಬಿಸಿಲಿನ ಪ್ರಮಾಣ ಇರುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಒಂದು ರೀತಿಯಾಗಿ ತೊಂದರೆ ಆಗ್ತಿರುವಂಥದ್ದು. ಮತ್ತೊಂದು ಕಡೆ ಏನು ಕುಡಿಯುವ ನೀರು ಕೂಡ ಇದೇ ಒಂದು ವಿದ್ಯುತ್ ಮೂಲಕನೇ ಪೂರೈಕೆ ಆಗ್ತಿತ್ತು. ಆದ್ರೆ ಎಲ್ಲವೂ ಕೂಡ ಈಗ ಸ್ಥಗಿತ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಕೊಠಡಿಗಳು ಕೂಡ ಇರುವಂಥದ್ದು. ನನ್ನ ಬಲಭಾಗದಲ್ಲಿ ಈಗ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ. ಈ ಒಂದು ಶಾಲೆಯ ದೃಶ್ಯ ನೀವು ನೋಡ್ತಾ ಇರಬಹುದು. ಈಗ ವಿದ್ಯುತ್ ಇಲ್ಲದೆ ಸಂಪೂರ್ಣವಾಗಿ ಈ ಶಾಲಾ ಕೊಠಡಿಗಳು ಎಲ್ಲವೂ ಕೂಡ ಈಗ ಕತ್ತಲೆಮಯವಾಗಿ ಗೋಚರಿಸ್ತಾ ಇರುವಂಥದ್ದು. ಜೊತೆಗೆ ಪ್ರತಿನಿತ್ಯವೂ ಕೂಡ ಇಲ್ಲಿ ವಿದ್ಯುತ್ ಇರ್ತಾ ಇತ್ತು. ಮಕ್ಕಳು ಕೂಡ ಪಾಠವನ್ನ ಕೇಳುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ನಿನ್ನೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಈ ಬೇರೆ ಕಡೆ ಸ್ಥಳಾಂತರಗೊಂಡು ಈಗ ಪಾಠ ಕೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಬಳ್ಳಾರಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಶಾಲೆಗಳಿಗೆ ಈಗ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಶಾಸ್ತ್ರಿನಗರದಲ್ಲಿ ಇರ್ತಕ್ಕಂಥ ಈ ಒಂದು ಸರ್ಕಾರಿ ಶಾಲೆ ಏನಿದೆ ಈ ಶಾಲೆ ಸಂಪೂರ್ಣವಾಗಿ ಈಗ ವಿದ್ಯುತ್ ಅನ್ನ ಕಡಿತ ಮಾಡಿರುವಂಥದ್ದು. ಹಾಗಾಗಿ ಸಾಕಷ್ಟು ಶಿಕ್ಷಕರು ಕೂಡ ಈಗ ಆಕ್ರೋಶವನ್ನ ಹೊರ ಹಾಕ್ತಿರುವಂಥದ್ದು. ನಮ್ಮ ಜೊತೆಗೆ ಈಗ ಇಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಕೂಡ ಇರುವಂಥದ್ದು. ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಯಾವಾಗ ವಿದ್ಯುತ್ ಕಡಿತ ಮಾಡಿದ್ದಾರೆ, ಏನ್ ಕಾರಣ ಕೊಟ್ಟು ಈಗ ವಿದ್ಯುತ್ ಕಡಿತ ಮಾಡಿರೋದು ಸರ್? 23ನೇ ತಾರೀಕು ಕಡಿತ ಮಾಡಿದ್ದಾರೆ ಸರ್. ಬಾಕಿ ಬಿಲ್ ಪಾವತಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಡಿತ ಮಾಡಿದ್ದಾರೆ ಸರ್. ಎಷ್ಟು ಬಾಕಿ ಉಳಿದಿತ್ತು ಸರ್? ಯಾವ ಕಾರಣಕ್ಕೆ ಯಾವಾಗ ನೋಟಿಸ್ ಕೊಟ್ಟಿದ್ರು ಸರ್? 27ನೇ ತಾರೀಕು 27,000 ಇತ್ತು ಸರ್ ಬಾಕಿ. ಅದನ್ನ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಡಿತ ಮಾಡಿದ್ದಾರೆ ಸರ್. ಈಗ ಎಷ್ಟು ಕೊಠಡಿಗಳಿರುವಂತದ್ದು, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಸರ್ ಇಲ್ಲಿ? ಸರ್, ನಮ್ಗೆ ಇಲ್ಲಿ 115 ಮಕ್ಕಳಿದ್ದಾರೆ ಸರ್. ಇಲ್ಲಿ 5 ಜನ ಶಿಕ್ಷಕರು ಇದೀವಿ. ಸುಮಾರು 6 ಕೊಠಡಿಗಳಿದಾವೆ ಸರ್. ನಮಗೆ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬರುತ್ತೆ ಸರ್, ಕರೆಂಟ್ ಇಲ್ಲ ಅಂದ್ರೆ. ಆಮೇಲೆ ಶೌಚಾಲಯಕ್ಕೆ ನೀರಿಂದು ಪ್ರಾಬ್ಲಮ್ ಆಗುತ್ತೆ, ಬೆಳಕಿನ ವ್ಯವಸ್ಥೆ ಇದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಈಗೆಲ್ಲ ಕತ್ಲಲ್ಲಿ ಕೂಡಿಸಿ ಪಾಠ ಮಾಡ್ತಾ ಇದ್ರು ಮಕ್ಕಳು ಸರ್? ಹಂಗೆ ಸರ್, ಮತ್ತೆ ಹೀಗೆ ಮಾಡ್ತಾ ಇದ್ದೀವಿ ಸರ್. ಈಗ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದಾರೆ? ಬೆಳಗ್ಗೆ ಸರ್ ಸ್ವಲ್ಪ ಬೆಳಕಿನ ಹೊರಗಡೆ ಕೂಡಿಸ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಈಗ ಪ್ರಾಜೆಕ್ಟ್ ಎಲ್ಲ ಏನು ವರ್ಕ್ ಮಾಡಕ್ ಆಗ್ತಾ ಇಲ್ಲ ಸರ್, ಅವು ಯಾವ ಮಾಡ್ತಾ ಇಲ್ಲ. ಈಗ ಅಧಿಕಾರಿಗಳು ಹೇಳಿದ್ರೆ ಏನ್ ಹೇಳ್ತಾರೆ? ಅವರು ನಾವು ಮಾಡಿದ ತಪ್ಪು ಅಧಿಕಾರಿಗಳಿಗೆ ಕಳಿಸ್ಬಿಟ್ಟು ನಾನು ಕಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ಇದುವರೆಗೆ ಬಂದಿಲ್ಲ ಸರ್. ಈ ಸಮಸ್ಯೆ ಭಾಳ ಆಗ್ತಾ ಇದೆ ಸರ್. ಇದಿಷ್ಟು ಇಲ್ಲಿನ ಮುಖ್ಯೋಪಾಧ್ಯಾಯರು ಕೂಡ ಹೇಳ್ತಾ ಇರುವಂತದ್ದು. ನೂರಾರು ವಿದ್ಯಾರ್ಥಿಗಳನ್ನ ನಾವು ಬೇರೆ ಬೆಳಕಿನ ಕಡೆ ಕೂಡಿಸಿಗೆ ಪಾಠವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಈವರೆಗೂ ಕೂಡ ಯಾವೊಬ್ಬ ಜೆಸ್ಕಾಂ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ವಿದ್ಯುತ್ ಅನ್ನ ಕಟ್ ಮಾಡೋಕೆ ಮಾತ್ರ ಬಂದಿದ್ರು. ಆದ್ರೆ ಮರಳಿ ಅಂದ್ರೆ ರೀಕನೆಕ್ಷನ್ ಏನ್ ಕೊಡಬೇಕಿತ್ತು ಅದನ್ನ ಈವರೆಗೂ ಕೊಟ್ಟಿಲ್ಲ. ಹಾಗಾಗಿ ಮಕ್ಕಳು ಸಂಪೂರ್ಣವಾಗಿ ಈಗ ಕತ್ಲೆಯಲ್ಲಿ ಕುಳಿತು ಈಗ ಪಾಠ ಕೇಳುವಂತ ವಾತಾವರಣ ನಿರ್ಮಾಣ ಆಗಿದೆ. ಇನ್ನಾದ್ರೂ ಏನು ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಬೇಕು, ಶಿಕ್ಷಣ ಸಚಿವರು ಎಚ್ಚೆತ್ತುಕೊಳ್ಬೇಕು. ರಾಜ್ಯದ ಗ್ಯಾರಂಟಿ ಯೋಜನೆಗಳಲ್ಲಿ ಹೆಸರಿನ ಮೇಲೆ ಓಟ ಪಡೆದಂತ ಸಿಎಂ ಸಿದ್ದರಾಮಯ್ಯ ಅವರು ಬಳ್ಳಾರಿಯತ್ತ ಆಗ್ತಕ್ಕಂಥ ಈ ಒಂದು ಸರ್ಕಾರಿ ಶಾಲೆಯ ಸಮಸ್ಯೆ ಏನಿದೆ ಇದು ಉಚಿತ ವಿದ್ಯುತ್ ಪೂರೈಕೆ ಅಂತ ಹೇಳಿ ಈಗ ಸಂಪೂರ್ಣವಾಗಿ ಶಾಲೆಯ ವಿದ್ಯುತ್ ಅನ್ನ ಪೂರೈಕೆಯನ್ನ ಕಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರಶ್ನೆಗಳು ಕೂಡ ಈಗ ಜನ ಮಾಡ್ತಾ ಇರುವಂತದ್ದು. ಇನ್ನಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗ್ತಕ್ಕಂಥ ಸಮಸ್ಯೆ ಏನಿದೆ, ಈ ವಿದ್ಯುತ್ ಕಡಿತ ಏನಾಗಿದೆ ಅದನ್ನ ಮರು ಜೋಡಣೆ ಮಾಡ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ನ್ಯೂಸ್ ಫಸ್ಟ್ ಕೂಡ ಈ ಮೂಲಕ ಒತ್ತಾಯವನ್ನ ಮಾಡ್ತಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.